ಹೆಲೋ ಫ್ರೆಂಡ್ಸ್, ಏನು ನನ್ನ ಮಕ್ಕಳು ಇನ್ನೊಂದು ಟ್ರಿಪ್ಗೆ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರಾ? ನೀವು ಅಂದ್ಕೊಂಡಿದ್ದು ಕರೆಕ್ಟೇ. ನಾವು ಇಂದು ಕಬ್ಬಿನಾಲೆಯ ತಿಂಗಳ ಮಕ್ಕಿಗೆ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಆಗಿದ್ದು ಅಲ್ಲಿಗೆ, ಬಟ್ ಲಾಸ್ಟ್ ಮೂಮೆಂಟ್ಗೆ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು. ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಅಂತ ಹೇಳ್ತಾ ಇದ್ದಾನೆ, ಮತ್ತು ಹೋಗ್ತಾ ಇದ್ದಾರೆ ಎಲ್ಲಿಗೆ ಅಂತ ಅಂದ್ಕೊಂಡ್ರಾ? ಸಡನ್ ಪ್ಲ್ಯಾನ್ ಚೇಂಜ್ ಆಗಿ ಗುಂಪಲ್ಲಿ ಗೋವಿಂದ ಅಂತ ಹೇಳಿ ಇವತ್ತು ನಾವು ಕೆರಾಡಿಯಲ್ಲಿರುವ ಕೇಶವನಾಥೇಶ್ವರ ಟೆಂಪಲ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ ನಮ್ಮ ಈ ಜರ್ನಿಯಲ್ಲಿ ನಮ್ಮೊಟ್ಟಿಗೆ. ನಮಗೆ ಈ ಪ್ಲೇಸ್ನ ಸಜೆಸ್ಟ್ ಮಾಡಿದ್ದು ನಮ್ಮ ಫ್ರೆಂಡ್ ಗುಂಡ. ಮಗ, ಸೂಪರ್ ಆಗಿರೋ ಪ್ಲೇಸ್, ಮಸ್ಟ್ ವಿಸಿಟ್, ಒಂದ್ಸಲ ವಿಸಿಟ್ ಮಾಡಲೇಬೇಕು. ಸ್ವಲ್ಪ ಆಫ್ ರೋಡ್ ಇದೆ ಅಷ್ಟೇ. ಅವನು ಹೇಳಿದ್ದ, ಮಗ ಒಳ್ಳೆ ಪ್ಲೇಸ್, ಮಸ್ಟ್ ವಿಸಿಟ್, ಚೂರು ಆಫ್ ರೋಡ್ ಇದೆ ಅಂತ. ಆದರೆ ಇಲ್ಲಿ ಆ್ಯಕ್ಚುಲಿ ರೋಡೇ ಇಲ್ಲ, ಎಲ್ಲ ಆಫೇ. ಮೇನ್ ರೋಡು ಒಳ್ಳೆ ಉಂಟು, ತೊಂದರೆ ಇಲ್ಲ. ಬಿಟ್ಟರೆ ಟೆಂಪಲ್ಗೆ ಹೋಗೋ ದಾರಿ ಅಂತೂ ಉಂಟಲ್ಲ, ಕಂಪ್ಲೀಟ್ ಆಫ್ ರೋಡ್. ಬೈಕ್ಸಲ್ಲಿ ಅಡ್ವೆಂಚರ್ ಬೈಕ್ಸ್ ಇದ್ದರೆ ಒಳ್ಳೆಯದೇ, ಮಾತ್ರ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಬೇಕಾಗ್ತದೆ. ಕಾರಲ್ಲಿ ಹೆವಿ ಡ್ರೈವರ್ ಇದ್ದರೆ ಮಾತ್ರ, ಇಲ್ಲಾಂದರೆ ಕಾರ್ನ ತರೋದೇ ಬೇಡ. ಫೈನಲಿ ಡೆಸ್ಟಿನೇಷನ್ ರೀಚ್ ಆಯಿತು. ಎಷ್ಟು ಬೇಕಿತ್ತ? ಎಂಟು ಬೈಕ್, ಕಂಪ್ಲೀಟ್ ಆಫ್ ರೋಡ್ ಇತ್ತು. ಆಫ್ ರೋಡ್ ಅಂದ್ರೆ ಸಸ್ತ ಆಫ್ ಸಾಧ್ಯವೇ ಇಲ್ಲ. ಮಕ್ಕಳೆಲ್ಲ ನೀರು ಕುಡಿತಾ ಇದ್ರು. ಹೌದಾರೆ, ಬಿಸಿ ನೀರು, ಚಪ್ಪೆ ನೀರು, ಬಿಸಿ ನೀರು ಐತಿ. ಕೋಲ್ಡ್ ನೀರು ತರಗಿತ್ತೀನಿ ಅದು ಕೋಲ್ಡ್. ಇನ್ನು ಟೆಂಪಲ್ ಬಗ್ಗೆ ಹೇಳ್ಬೇಕಾದ್ರೆ ಶಾಂತ ಜಾಗದಲ್ಲಿ ಇದೆ. ನಾವು ಹೋದದ್ದು ಸಂಡೇ, ಸೊ ಜನ ಸ್ವಲ್ಪ ಜಾಸ್ತಿನೇ ಇದ್ದರು. ಆದರೂ ಅಷ್ಟು ಬಿಸಿಲಲ್ಲಿಯೂ ಗುಹೆ ಒಳಗೆ ಭಾರಿ ತಂಪಿತ್ತು, ತುಂಬ ನೀರು ಇತ್ತು, ಮೀನುಗಳು ಇದ್ವು. ಜನ ತುಂಬ ರಶ್ ಆಗಿರೋ ಕಾರಣ ಸ್ವಲ್ಪ ಸೆಕೆ ಕೂಡ ಇತ್ತು. ಇನ್ನು ಈ ಪ್ಲೇಸ್ಗೆ ಮಳೆಗಾಲದಲ್ಲಿ ಹನಿ ಹನಿ ಮಳೆ ಬರುವಾಗ ಬಂದರೆ ಸ್ವಲ್ಪ ಚೆನ್ನಾಗಿರ್ತದೆ. ಕೋಲ್ಡ್ ಪ್ಲೇಸು, ಶಾಂತವಾದ ಜಾಗ, ಮನಸ್ಸಿಗೆ ಏನೊಂದು ನೆಮ್ಮದಿ ಸಿಗ್ತದೆ. ಹೆಂಗೆ ಪ್ಲೇಸ್ ಹೆಂಗೆ ಬಂದದ್ದು? ಒಂದ್ಸತಿ ಬಂದಿದೆ, ಒಂದ್ಸತಿ ಬಂದಲ್ಲಿ ಇಷ್ಟು ಜನ ಇರಲ್ಲ. ಈಗ ಇಷ್ಟು ಜನಗೆಲ್ಲ ತಲೆ ಹೇಳ. ಯಾಕಂದ್ರೆ ಜನ ಸಹ ಸುಮಾರು ಇತ್ತು. ಒಂದು ಈ ಪ್ಲೇಸ್ ಇನ್ನೂ ಸಹ ಒಂದು ರೀಚ್ ಆಯ್ಕಂತಿತ್ತು. ಆದ್ರೆ ಬಂದವರೆಲ್ಲ ಕಸ ಮಾಡ್ತಾರೆ, ಅದನ್ನು ಮಾಡುವಾಗ ಮೇಲೆ ನಾನು ಬಂದಲ್ಲೇ ಕಂಡೆ ಕಸ ಹಾಕ್ತಿದ್ರು ಅಂತೇಳಿ. ಆದ್ರೆ ಇವರೊಂದು ಕಸದ ಬುಟ್ಟಿ ಒಂದು ಇಟ್ರೆ ಅಲ್ಲೊಂದು ಕಸ ಒಂದು ಅದಕ್ಕೆ ಹಾಕ್ಲಾಕ ಅದೇ ಒಂದು ಕ್ಲೀನ್. ಬಂದಲ್ಲಿ ಟೂರಿಸ್ಟ್ ಪ್ಲೇಸ್ ಒಂದು ಕ್ಲೀನ್ ಇಡೋದೊಂದು ಸೆನ್ಸ್ ಇருக்கு, ಯಾರೇ ಬಂದು ಅದಿಲ್ಲ ಅಲ್ಲಿ. ನಾನು ಬಂದಲ್ಲೇ ಹೇಳಿದೆ ಅವನಿಗೆ, ಅದೊಂದು ಬೇಜಾರು. ಮತ್ತೆ ನಮ್ದು ನಮ್ಮ ಸುಮ್ಮನವರ ಅನಿಸಿಕೆ ನೋಡುವ. ಫುಲ್ ಆಫ್ ರೋಡ್ ಇತ್ತು, ಆರಾಮ್ಸೆ ಬಂದ್ರೆ ಒಳ್ಳೇದು. ಟೀಮ್ ಒಟ್ಟಿಗೆ ಬಂದ್ರೆ ಇನ್ನು ಬೆಸ್ಟ್. ಸ್ವಲ್ಪ ಭಂಗ ಆಗ ಹೇಳ್ದಂಗೆ ಕಸಗಳು ಅಲ್ಲಲ್ಲಿ ತಿಂದು ಟೂರಿಸ್ಟ್ ಅವರು ಹಾಕಿ ಹೋಗ್ತಾ ಇದ್ರು. ಅದೇ ದೇವಸ್ಥಾನ ಅಂದಮೇಲೆ ಎಲ್ಲ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡ್ಗತ್ತು. ಬಂದವರಿಗೂ ಅಷ್ಟೇ ಸ್ವಲ್ಪ ಸೆನ್ಸ್ ಬೇಕು. ಅಲ್ಲಲ್ಲಿ ಕಸ ಹಾಕುವಾಗ ನಮ್ಮದು ಅಂತ ಒಂದು ಜ್ಞಾನ ಇರಬೇಕು. ಭೂಮಿ ನಮ್ಮದು. ಶಬಾಷ್. ಬ್ಯಾಗ್ ಎಲ್ಲ ಬಿಟ್ಟು ಹಂಗೆ ಮೇಲೆ ಬಂದಿರು. ಹೀಗೆ ಮಾಡ್ತೀರಾ? 2 GB ರೀಚಾರ್ಜ್ ಮಾಡಿ ಜನರೇ ವಿಡಿಯೋಗೆ ಫೋಟೋ ಕಳಿಸ್ತೇನೆ. ಇಲ್ಲ, ಇದು ನಮ್ದೇ ಅಲ್ಲ, ಇಲ್ಲ ಹತ್ರ ಮನೆ ಮಾರೆ. ಒಂಚೂರು ಸಹಕಾರ ಇಲ್ಲ, ಸಹಕಾರ ಇಲ್ಲ. ಹಂಗೆಲ್ಲ ಮಾಡ್ಬೇಕು. ನಮ್ದು ವೈಫೈ ಕೊಡು ನಿಂಗೆ ಬೇಕಾದ್ರೆ, ಅನ್ಲಿಮಿಟೆಡ್ ವೈ ಎಷ್ಟು ಬೇಕಾದ್ರೆ. ನಂಗೆ ರೀಚಾರ್ಜ್ ಮಾಡಿದ್ರೆ ನಾನು ಅವಾಗಿಂದ 4 ಸಲ ಓಡಿಸ್ದೆ. ಎಂತಾಯ್ತು? ಇಲ್ಕಣ ಎಂತದ್ದು ಬಿದ್ದು ಓಡಿಸ್ತಾ ಇದ್ದೆ. ಅವಾಗಿಂದ ಮಾತೇ ಇಲ್ಲ. ನಿನ್ನೆ ರಾತ್ರಿ ತಿಂದು ಜಾಸ್ತಿ ಆಯ್ತಾ ಅಂತ. ಎಂತೆಲ್ಲ ಇದು ನಿನ್ನೆ?
ಅದ್ ನೀ ಕೇಳಂಗಿಲ್ಲ, ನಾವು ಹೇಳಂಗಿಲ್ಲ. ನೀನ್ ತಿಂದು ಬಂದಿ ಇಲ್ಲತ್ತೆ ಇಲ್ಲಿ ನಿಲ್ಲುತ್ತಾ ತಡಿ ತಡಿ ಮೇಲ್ ಬರ್ತೀನಿ. जूस पिला दो मौसम्बी का ಬ್ಯಾಗ್ ಬಿಟ್ಟು ಮತ್ತೆ ಪುನಃ ಬ್ಯಾಗ್ ಹಿಡ್ಕೊಂಡು ಟೆಂಪಲ್ ಮಗ. ಒಂದು ಟ್ರೆಕ್ಕಿಂಗ್ ಮಾಡಿ ಬಂದು ಅಲ್ಲಿಂದ ನಾವು ಸೀದಾ ನೆಕ್ಸ್ಟ್ ಶಾರ್ಟ್ಕಟ್ಟಲ್ಲಿ ಕಮಲಶಿಲೆ ಕಡೆ ಹೊರಟ್ವಿ. ಮಾಣಕಟ್ಟೆ, ಗ್ರಾಮಿ ದುರ್ಗ ಪರಮೇಶ್ವರಿ ದೇವಸ್ಥಾನ, ಕಮಲಶಿಲೆ ಹೋಗುವ. ಎಲ್ಲ ಮತ್ತೆ ಸ್ಪೀಡಲ್ಲಿ ಹೋಗುವ ಹಾಗೆ ಇಲ್ಲ. ಎಲ್ಲ ಲಕ್ಷಗಳು ಕಾಣಿಸ್ತಾ ಇದ್ದಾವೆ. ಇಲ್ಲಿಂದ ಉರುಳು ಕೆಳಗೆ ಗಟ್ಟಿ ಕೂಕ ಎಂತ ಹಳೆ ಹಳೆ ಮರಗಳಿದ್ದು ಕಾಣಿಸ್ತು. ಮರ ಕಾಣ್ತಾ ಕಂಡ್ರೆ ಗ್ಯಾರಂಟಿ ಕೆಳಗೆ ಬೀಳುತ್ತೆ. ಸಾಮರ್ಥ್ಯದಲ್ಲಿ ಖರ್ಚು ಆಯ್ತು. ಆಮೇಲೆ ಬಂದು ತೋರಿಸ್ತಾರೆ ಇಲ್ಲ ಗಾಡಿ ರೋಡ್ ಗೊತ್ತಿಲ್ಲ. ಪ್ಯೂರ್ ಅಂತ ಅಲ್ಲ, ಸೆಮಿ ಆಫ್ ರೋಡ್ ಅಂತ ಹೇಳ್ಬೋದು. ಮಳೆಗಾಲದಲ್ಲಿ ಮಾತ್ರ ಬಂದರೆ ಅದು ಪ್ಯೂರೇ ಮಾತ್ರ. ಇದೀಗ ಕಮಲಶಿಲೆಗೆ ಹೋಗೋ ದಾರಿ, ನಾವಾಗ ಬಂದದ್ದು ಬೇರೆ ದಾರಿಯಲ್ಲಿ, ಅದು ಮಾತ್ರ ಭಯಂಕರ ಇತ್ತು ಇದಕ್ಕಿಂತ. ಮಾತ್ರ ಇದು ಈಗ ಡೌನ್ ಇಳಿಯೋದು ಅಪ್ಪ ಹತ್ತಕ್ಕಿಂತ ಕಷ್ಟ. ಅಪ್ಪ ಹತ್ತದೇ ಆಗ್ಬೋದಾ ಅಂತ ಮಾರೆ ಡೌನ್ ಇಳಿಯೋದಕ್ಕಿಂತ. ಈ ಥರ ಡೌನ್ ಇದ್ದರೆ ಯಾವ ಬ್ರೇಕ್ ಗಟ್ಟಿ ಇಲ್ಲದ ಬೈಕ್ ಬೇಡ ಅಣ್ಣ ಅಷ್ಟೇ. ಯಾಕಂದರೆ ಬಿದ್ದರೆ ಸೀದಾ ಪಾತಾಳಕ್ಕೆ ಕೆಳಗೆ ಸಿಕ್ಕಾಬಟ್ಟೆ. ಅಡಿಕೆ ಮರ ನಮ್ಮ ಹೈಟಿಗೆ ಬಂದಿತ್ತು, ನಮ್ಮಿಂದಲೇ ಕೆಳಗಿತ್ತು ಅಡಿಕೆ ಮರ. ಹಾಂ, ಏನಪ್ಪ ಯಾಕ್ರಿ ಏನ್ರಿ? ಹಾಂ, ಶಿವಮೊಗ್ಗ ಮೇಲಿಂದ ತೀರ್ಥಹಳ್ಳಿಗೆ ಬಂದು ಕೆರೆ ಕಾಣ, ಕೆರೆ ಎಲ್ಲ ಹೊಳೆದು. ಫೈನಲಿ ಕಮಲಶಿಲೆಗೆ ಬಂದಿದ್ದೇವೆ. ಕಮಲಶಿಲೆ ಈಗ ಮಧ್ಯಾಹ್ನ 1 ಗಂಟೆ ಆಗಿದೆ. ಊಟಕ್ಕೆ ಅಂತ ಬರ್ತಾ ಇದ್ದೇವೆ, ನೋಡುವ. ಹೋದಲ್ಲಿ ಇದೊಂದು ಇತ್ತು ಮಾರೆ, ದೇವಸ್ಥಾನ ವಟಾರ ಅಂತಾನು ಕಾಣ್ತಲ್ಲ. ಅದೇ ದೇವಸ್ಥಾನ ಅಂತಾನು ಕಾಣ್ತಲ್ಲ. ಬಿಸಿಲಂದ್ರೆ ಸುಟ್ಟು ಹೋಗ್ತೈತೆ. ಒಬ್ರಿಗೆ ಅಡ್ವಾಂಟೇಜ್, ಈ ಜನಕ್ಕೆ ಬಿಸಿಲು ಆಗ್ತದೆ, ಥಂಡಿ ಆಗ್ತದೆ, ಬದುಕಲಿಕ್ಕೆ ನಾದಾಯ್ತು. ಹಂಗೆ ಹೇಳುದ. ಮಟ್ಟ ಮಧ್ಯಾಹ್ನ ಗಂಟೆ ಎಷ್ಟು 1:05. ಹಸು ಆತೈತಲ್ಲ. ಓ ಅಲ್ಲಲ್ಲ ಆ ತುದಿ ಹಂಗೆ ಇವತ್ತಿನ ಒಂದು ರೈಡ್ ಇದು ಹೇಳಿ. ಅದೆಂತ ಹೇಳೋದಂದ್ರೆ ಎಂತ ಹೇಳುದು ಅದಕ್ಕೆ? ಸವಿ ವಿಚಾರಗಳು ಹೇಳ. ಹೇಳಿಕ್ಕೆ ತುಂಬಾ ಉಂಟು. ಐಸ್ ಕ್ರೀಮ್ ನೀರ್ ಹಾಕ್ತಾ ತಿಂದು ಬರ್ತೀನಿ. ಐಸ್ ಕ್ರೀಮ್ ಚಾಕ್ಲೇಟ್ ಏನಿಲ್ಲ. ಅದೇ ಅಂತ ತಿಂಬು ಕರ್ಸೆ. ಚಾಕ್ಲೇಟ್ ಸಿಕ್ಕರೆ ಒಳ್ಳೆ ಇತ್ತು. ಚಾಕ್ಲೇಟ್ ನಾಳೆ ಹಾಕಿ ಅದು ಉಂಟು. ಸರಿ ಆಗ ಆಮೇಲೆ ಹೊರತು ಬಿಸಾಡ್ದ ಹೆಕ್ಕ ಬಂದು ಹಾಕದೀಗ. ಹಬ್ಬ ಕಮಲಶಿಲೆ ಪೂಜೆ ಅಂತ ಮುಗಿಸಿ ಅನ್ನಪ್ರಸಾದ ಕಡೆ ಹೋದ್ವಿ.
ಆಹಾ, ಊಟ ಅಂದರೆ ಊಟ, ಹೊಟ್ಟೆಗೂ ಮನಸ್ಸಿಗೂ ಶಾಂತಿ ಸಿಕ್ತು. ದುರ್ಗಾಪರಮೇಶ್ವರಿ ಅಮ್ಮನವರ ಆಶೀರ್ವಾದ ಪಡ್ಕೊಂಡು ಊರ ಕಡೆ ಹೊರಟ್ವಿ. ಇವತ್ತಿನ ದಿನ ಒಳ್ಳೆ ರೀತಿಯಲ್ಲಿ ಕಳೆದು ಹೋಯಿತು. ಇನ್ನು ಈ 2 ಪ್ಲೇಸ್ ಬಗ್ಗೆ ಹೇಳೋದಾದರೆ, ನೀವು ಒಂದು ಸಲ ಹೋಗದೇ ಇದ್ದರೆ ಮಸ್ಟ್ ವಿಸಿಟ್ ಮಾಡಿ. ಒಳ್ಳೆ ಪ್ಲೇಸು, ಶಾಂತವಾದ ಪ್ಲೇಸು. ಹೋಗಿ ಬಂದಾಗ ಮನಸ್ಸಿಗೇನು ನೆಮ್ಮದಿ, ಅಲ್ಲಿ ಕೂತು ಧ್ಯಾನ ಮಾಡಿದಾಗ ಸಿಗೋ ಒಂದು ನೆಮ್ಮದಿ ಉಂಟಲ್ಲ, ಅದು ಹೇಳಿ ಸಾಧ್ಯ ಅಲ್ಲ, ನೀವು ಹೋಗಿ ಅನುಭವಿಸ್ಬೇಕು. ದ ಸ್ಟ್ರಗಲ್ ಇಸ್ ರಿಯಲ್, ಸ್ಟ್ರಗಲ್ ಇಸ್ ರಿಯಲ್. ಹಾಂ, ಪ್ರಸಾದ ಚಾಕ್ಲೇಟು ಎಲ್ಲಿ? ಗಾಡಿ ಗಾಡಿ. ಪ್ರಸಾದ ಗಾಡಿ ಹಿಂದೆ ಎಂತಾಯ್ತು? ಸ್ವಲ್ಪ ಎಂತಾಯ್ತಾ? ಶಿವಮೊಗ್ಗ ಒಂದು ವೇಳೆ ನೀವು ಹೋಗಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕಮೆಂಟ್ಸಲ್ಲಿ ತಿಳಿಸಿ. ನಾವು ನಿಮಗೆ ಸಿಗ್ತೇವೆ ಇನ್ನೊಂದು ವ್ಲಾಗ್ನಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್. मतलबी हो जा जरा मतलबी, दुनिया की सुनता है क्यों, खुद की भी सुन ले कभी.